ಅಲ್ಲಿ ಹೋಗಂಬ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಬ್ರೋ, ನೆಕ್ಸ್ಟ್ ಲೆವೆಲ್. ಚೆನ್ನಾಗಿತ್ತು ಬ್ರೋ. ಹೇಳಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಕ್ರೇಜಿ ಆಗಿತ್ತು. ನಮ್ಮ ಹುಡುಗ ಟಿಮ್ ಡೇವಿಡ್ ತುಂಬ ಚೆನ್ನಾಗಿ ಆಡ್ದ. ಅದೇ ಹೋಪಿಂದ ಬರ್ತೀವಿ ಎವ್ರಿ ಇಯರ್ ನಾವು. ಥ್ಯಾಂಕ್ ಯು. ಬ್ರೋ ಈ ವರ್ಷ ಏನು ಹೇಳ್ತೀರಾ? ಇದೇ ವೀಕ್ ಏನು ಮಾಡೋದು? ಯಾರು ವೀಕ್ ಇದೆ ಏನು? ಲೈಟ್ ತುಂಬ ಬ್ರೈಟ್ ಇದೆ. ಸೂಪರ್, ವೆರಿ ಗುಡ್ ಮ್ಯಾಚ್. Nice match, thank you. RCB will win. ಹಾಯ್. ಮಾಮೂಲಿ ಅಂತ ತುಂಬ ಏನು ಹೈಪ್ ಏನಿರಲಿಲ್ಲ, ಬಟ್ ಆ್ಯಸ್ ಆಲ್ವೇಸ್ ಸಿ ಎಸ್ ಕೆ ಮೇಲೆ ಒನ್ ಸೈಡೆಡ್ ಮ್ಯಾಚ್. ಸಿ ಎಸ್ ಕೆ ಮೇಲೆ ಗೆದ್ದಿದೆ ಅಂದರೆ ಹೆಂಗಾದರೂ ಗೆಲ್ಲಿ, ಒಟ್ಟಿನಲ್ಲಿ ಗೆಲ್ತಾ ಇದ್ದೀವಿ. ಸಿ ಎಸ್ ಕೆ ಅಲ್ಲೇ ರೆಕ್ಸ್ಬಿಟ್ಟಿದ್ದಾಯಿತು, ಹೋಗಿ ನೆಕ್ಸ್ಟ್ ಸೀಸನ್ನಿಂದ ಗೆದ್ಕೊಬನ್ನಿ ಅಂತ. ಅಗೇನ್ ಈ ಸಲನೂ ನಾವೇ ಗೆಲ್ಲಬೇಕು, ಕಪ್ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಹಾಗೆ ಆಡ್ತಾಯಿದ್ದೀವಿ. ಈ ಸಲನೂ ಕಪ್ ನಮ್ಮದೇ. ವೀಕ್ ಇದೆ ಅನ್ಸುತ್ತಾ CSK ಟೀಮ್? ಕಂಪ್ಲೀಟ್ಲಿ ವೀಕ್ ಇದೆ. ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ಎಷ್ಟು ತುಳಿತಾ ಇದ್ರು RCB ನ ಇವಾಗ 5 times 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 ಚಾಂಪಿಯನ್ಸ್ ಬ್ರೋ. ಇದೆಲ್ಲ ಏನಿದೆ? 5 times ಚಾಂಪಿಯನ್ಸ್. ವೀಕ್ ಇದೆ ಏನಕ್ಕೆ ವೀಕ್ ಇದೆ ಇವಾಗ ಟೀಮು? ಈ ವರ್ಷ ವೀಕ್ ಇದೆ ಅಂದ್ರೆ ಧೋನಿ ಇಲ್ಲ. ಸೊ ಧೋನಿ ಒಬ್ಬರಿಂದಾನೆ ಬ್ರೋ 5 times ಆಗಿತ್ತು. ಧೋನಿ ಬ್ಯಾಟಿಂಗ್ ಮಾಡ್ತಾರ, ಅವ್ರ ಕೀಪರ್ ವಿಕೆಟ್ ಕೀಪರ್ ಅಲ್ವಾ? ಬ್ಯಾಟಿಂಗ್ ಮಾಡ್ತಾರಲ್ವಾ? ಟೀಮ್ ಮ್ಯಾಟರ್ಸ್. ಇವಾಗ ಬ್ಯಾಟಿಂಗ್ ಮಾಡ್ತಾರಲ್ವಾ? ಲಾಸ್ಟ್ ಇಷ್ಟು ದಿವಸ ಬಂದು 5 times ಅವರೇ ಕೊಟ್ಟಿದ್ದು. ಅವ್ರೊಬ್ಬರೇ ಕೊಡೋಕ್ಕಾಗಲ್ಲ, ಟೀಮ್ ಇಷ್ಟೇ. ನೈಸ್ ಗೇಮ್. ಗುಡ್ ಗೇಮ್. ಥ್ಯಾಂಕ್ ಯು. ಅಷ್ಟೇನಾ ಬೈ? RCB की जय. CSK ವೇಸ್ಟ್ ಟೀಮು. CSK ಬಿಸಿಲ್ ಬಿಡೋ, ತಿಕ್ಕ ಮುಚ್ಕೊ ಮನೆ ಕೊಡು. ಬ್ರೋ ವೀಕ್ ಆಯ್ತು ಅನ್ಸುತ್ತಾ CSK ಈ ಸಲ? ತುಂಬಾ ವೀಕ್ ಅನ್ಸ್ತು. RCB ತುಂಬ ಸ್ಟ್ರಾಂಗ್ ಬ್ರೋ. ಅಷ್ಟೇ, ಇನ್ನೇನಿಲ್ಲ, ಹೇಳಕ್ ಏನೂ ಇಲ್ಲ. ಆದ್ರೆ ನೆಮ್ಮದಿಯಾಗಿರ್ಬೇಕು. RCB ಗೆಲ್ತಾ ಇರ್ತಾರೆ, ನೋಡ್ತಾ ಇರ್ಬೇಕಷ್ಟೇ. ಧೋನಿ ಇದ್ರೆ ಗೆಲ್ತಿದ್ರು ಅನ್ಸುತ್ತಾ ನಿಮ್ಗೆ? ಏನಿಲ್ಲ ಬ್ರೋ, ಅಂಕಲ್ಗಳು ಆಡಕ್ ಬಂದ್ರೆ ಯಾರು ಗೆಲ್ಲಲ್ಲ ಬಿಡಿ ಬ್ರೋ. ನಮ್ಮ ಥರ ಪ್ಲೇಯರ್ಸ್ ಇದ್ರೆ ಎಲ್ಲಿ ಗೆಲ್ತಾರೆ ಅವರು. RCB ಜೈ. ಜೈ ಕರ್ನಾಟಕ. மிஸ்டேக்ஸ் டீம் வீக்கா ப்ரோ. ஒரு 10 இயர்ஸ்க்கு வரைக்கும் முன்னாடி வந்துட்டு எங்ககிட்ட ஒரு கொஞ்சம் நல்ல பிளேயர்ஸாக இருந்தாங்க. அதாவது RCB சைடுமே ஈக்குவலாக இருந்தாங்க, CSK சைடுமே ஈக்குவலாக இருந்தாங்க. இப்போ அங்கே வந்து கெயிலுனா இங்கே வந்து மெக்கலம், அங்கே வந்து கோலினா இங்கே ஸ்மித் அப்படின்னு சொல்லிட்டு கொஞ்சம் ஈக்குவலான இதில் இருந்தாங்க. அப்போ வந்து நீங்கள் அடிச்சிருந்தாங்கன்னா, அதாவது RCB நம்மக்கிட்ட ஜெயிச்சிருந்தாங்கன்னா அதில் ஒரு பாயிண்ட் இருக்குது. இப்போ நாங்கள் எல்லாமே இப்போ டேடிஸ் எல்லாமே வெளியே உட்காந்துட்ருக்காங்க. சில்ட்ரன்ஸே இப்போ பாருங்கள் 200 சேஸ் பண்ணுறோம். நாங்கள் 200 அதாவது அடிச்சிட்டோம். நாங்கள் கிட்ட வரைக்கும் வந்துட்டோம், கிட்ட வரைக்கும் வந்துட்டோம். என்னென்னா எங்ககிட்ட ஒரு 5 பிளேயரை மட்டும் மாற்றணும். ஒன்று தலை தோனி வரணும், இன்னொன்று வந்து உருவேல் பட்டேல் வரணும், இன்னொன்று வந்து பிரேவஸ் வரணும். அப்புறமா வந்துட்டு இந்த மாதிரி ஒரு 5 பிளேயர் வந்து நாங்கள் சேஞ்ச் பண்ணுற மாதிரி இருக்குது. ஸோ அந்த 5 பிளேயர் வந்து இன்ஜுரியிலேருந்து உள்ளே வந்துட்டாங்கன்னா அப்புறம் நம்மளுடைய பார்ட் 2.0 நீங்கள் பார்ப்பீங்க சிஎஸ்கேவது. எனக்கு என்னென்னா சிம்பிளாக சொல்லணும்னா, ஒரு 10 வருஷத்துக்கு முன்னாடி ஈக்குவலான டீமாக இருந்துச்சு. அப்போ அடித்து ஜெயிச்சிருந்தா எனக்கு தெரிஞ்சிருக்கும். ஆனால் இப்போ நாங்கள் தோத்துருக்கோம். எப்போ அடிச்சு என்ன காணும் ப்ரோ? 5 ரூபாய் மூஞ்சி காணும். ஐயோ 5 ரூபாய் ப்ரோ. அதோ இங்கே 5 இங்கே 5 நீங்கள் 5 ரூபாய் மூஞ்சி. 5 CSK ப்ரோ. சிம்பிளாக சொல்கிறோம் பாரு, இந்த 5 இன்னும் 15 வருஷம் சொன்னாலும் நீங்கள் கப்படிக்க மாட்டீங்க. நீ ஏற்ற இன்னைக்கு என்ன தோற்றோம், என்ன ப்ராப்ளம், என்ன ஃபால்ட்டு, அதை வச்சு நெக்ஸ்ட் கேமில் என்ன பண்ணுறது, இம்ப்ரூவ் பண்ணுறது பாருங்கள். தோத்துட்டோமா, நெக்ಸ್ಟ್ ಇಂಪ್ರೂವ್ பண்ணுங்கள். ಅದು ಬಿಟ್ಟುಟ್ಟು ತಿರುಪಿ ಇಂದ 5 ಬಿಟ್ಟು ನೋಡಿ ಬ್ರೋ. ಇವಾಗ 5 ಅಂತಾರೆ, ಸರಿನಾ? 18 ವರ್ಷ ಆಚೆ ನೀವು ಒಂದು ಸ್ವಲ್ಪ. ಇವಾಗ 5 ಕಪ್ ಅಂತಾರೆ, 5 ಕಪ್ ಅಂತಾರೆ ಬ್ರೋ. 5 ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವತ್ತು ಸೋತ್ರ 5 ಕಪ್ ಬಂತ ಬ್ರೋ? ಇಲ್ಲ ತಾನೆ. ಸೋತ್ ಮೇಲೆ ಒಪ್ಕೋಬೇಕು, ಸೋತಿದ್ದೀವಿ ಅಂತ ಅಷ್ಟೇ. ಬ್ರೋ ಹೇಳಿ, ನೀವು ಹೇಳಿ. ವಿಲ್ ಕಮ್ ಬ್ಯಾಕ್ ನೆಕ್ಸ್ಟ್ ಟೈಮ್. ಚಿನ್ನಸ್ವಾಮಿ ಧೋನಿ ಇಲ್ಲದೆ ತುಂಬ ಡಿಸಪಾಯಿಂಟ್ ಆಗಿದೆ. ನೆಕ್ಸ್ಟ್ ನಾವು ಪ್ಲೇಯಿಂಗ್ ಲೆವೆಲ್ ಧೋನಿ ಇಲ್ಲ, ನಮಗೂ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಷ್ಟೇ. ಯಾಕಂದರೆ ಧೋನಿ ಇದ್ರೆ ಸ್ವಲ್ಪ ಅಂಕಲ್ಗೂ ಸ್ವಲ್ಪನೂ ಅಂಕಲ್ನ ಹೊಡಿತೀನಿ ಸುಬ್ಬಿ, ಅಂಕಲ್ನ ಹೊಡೆದು ಕಳಿಸ್ಬಿಡ್ತಿದ್ವಿ ನಾವು. ಧೋನಿ ಇಲ್ಲ ನಮಗೂ ಬೇಜಾರು. ಬಾಲಿಂಗ್ ತುಂಬ ವೀಕ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ ಬ್ರೋ? ಟೀಮೇ ವೀಕ್ ಬ್ರೋ. ನೀನೇನು ಬೌಲಿಂಗ್ ವೀಕ್ ಅಂತೀಯ? ನಮ್ಮವ್ರು ಸುಮ್ಮನೆ ಬಿಡು ಪಾಪ ಹೋಗ್ಲಿ ಅಂತ ಹಾಕ್ಕೊಟ್ಟಿದ್ದಾರೆ. ಅದನ್ನೆಲ್ಲ ತೊಗೊಂಡು ಬಂದು ಹೆಂಗೆ ಹೇಳಿ ಹೋಗಿ ಬ್ರೋ. ಪಾಪ ಇನ್ನೆಷ್ಟು ರೇಕ್ಸ್ ಆದವ್ರಿಗೆ ಹೋದ ವರ್ಷ ಕೊಟ್ಟಿರೋ ಚಾಕ್ಲೇಟನ್ನು ತಿಂದಿಲ್ಲ ಅವರು, ನಮಗೆ ಲಾಲಿಪಾಪ್ ಅಂತಾರೆ. ಬಿಡಿ ಹೋಗಿ ಬಿಡಿ. ಟ್ರೋಲ್ ಮಾಡ್ತಾರೆ, ನಿಮ್ಗೆ ಏನು ಅನ್ಸುತ್ತೆ ನೋಡಿದಾಗ? ಇದನ್ನೇನು ಅನ್ಸಲ್ಲ, ನಾವು ಗೆದ್ದು ಮಾತಾಡ್ತೀವಿ ನೆಕ್ಸ್ಟ್ ಟೈಮ್. ವಿಲ್ ಕಮ್ ಬ್ಯಾಕ್ ಬ್ರೋ. ಗೆದ್ದಿದ್ದೀವಿ ಅಷ್ಟೇ. ಮ್ಯಾಚು ಟೀಮ್ ಡೇವಿಡು, ವಿರಾಟ್ ಕೊಹ್ಲಿ ಔಟ್ ಆದರೂ ಪರವಾಗಿಲ್ಲ. ವಿರಾಟ್ ಕೊಹ್ಲಿ ಔಟ್ ಆದರು, ಆದರೆ ಬೇಜಾರೇನು ಅನಿಸಿಲ್ಲ. ಟೀಮ್ ಡೇವಿಡ್ ಇಲ್ಲದೆ ಹೋದರೆ ಇವತ್ತು ಭಾಳ ಕಷ್ಟ ಆಗಿರೋದು. ಒಳ್ಳೆ ರಾಕ್ಷಸ ಆಡ್ದಂಗೆ ಆಡಿದ್ದಾನೆ. CSK ಅವರಿಗಂತೂ ಮುಟ್ಕೊಂಡಂಗೆ ಹೊಡೆದಿದ್ದಾನೆ. ಈ ಸಲ ಕಪ್ ನಮ್ಮದೇ.
ಈ ಸಲ ಏನೇ ಆದ್ರೂ cup ನಮ್ದೇ. ಈ ಸಲ ಹೇಳಿ ಬಗ್ಗೆ ಏನು ಹೇಳ್ತೀರಾ bro? ಸರ್. ತುಂಬಾ ವೀಕ್ ಇದೆ ಸರ್ ವೀಕ್ ಅಂದ್ರೆ ಅವ್ರು ವೀಕೇ ಸರ್, ಆಗಲ್ಲ ಅವ್ರ ಕೈಲಿ. ಏನು ಮಾಡ್ತಾರೆ, ಆಂಕಲ್ಗಳೆಲ್ಲ ಬರ್ತಾರೆ ಹೊಡೆಯಕ್ಕೆ ಬರ್ತಾರೆ, ಆಗುತ್ತಾ? ಆಗಲ್ಲ. ಕಾಡಿಗೆ ಯಾವಾಗಲೂ ಯಾರೋ ಒಬ್ಬರೇ ಹೇಳಿ ಹಿಂಗೆ ಅಷ್ಟೇ. ಅದು ಬಿಟ್ಟು ಯಾವ ನಾ ಸಣ್ಣ ಬಂದ್ರೆ ಏನು ಹೇಳಾಕ್ತಾರೆ ಮಂಕಂತ ಹಂಗೆ. ಒಂದೇ ಮಾತು ಹೇಳೋದು, ಈ ಸಲ ಕಪ್ ನಮ್ದೇ, ಆಂಕಲ್ ಮಕ್ಳ ಹೊಡಿತೀವಿ ಸುಬ್ಬೆ. ಧೋನಿ ಇಲ್ಲ ಅಂದ್ರೆ ಚೆನ್ನೈ ಇಲ್ಲ. ಈ ಸಲ ಕಪ್ ಅರ್ಥ ಮಾಡ್ರಿ. ಈ ಸಲ ಧೋನಿ ಬರಲ್ಲ, ಹೋಯ್ತು. ಧೋನಿ ಬರ್ತಾರೆ, ಆಮೇಲೆ ಚೆನ್ನೈ. ಇವಾಗ ಸಲ ಚೆನ್ನೈ ಇಲ್ಲ. ಮತ್ತೆ ಕಪ್ ನಮ್ದೇ ಸರ್. ಚೆನ್ನೈಗೆ ಬ್ಯಾನ್ ಮಾಡಿ. ಆಕ್ಚುಲಿ ಧೋನಿ ಇರಬೇಕು ಅಂದ್ರೆ ಚೆನ್ನೈ, ಇಲ್ಲ ಅಂದ್ರೆ ಚೆನ್ನೈ ಇಲ್ಲ. ಜನ ಅವರು ಯಾರು ಇಲ್ಲಿ ಒಂದು ಅದು ಸ್ಟೇಡಿಯಂ ಸುಳ್ಳು. ಧೋನಿ ಇರ್ಬೇಕು ಅಂತಲ್ಲ, ಧೋನಿ ಧೋನಿ ಕೈ ಇದ್ರೆ ಬಂದ್ರೂ ಚೆನ್ನೈ. ಆಗಲ್ಲ. ಅವನ ಥರ ಹಿಂದಿ ಪ್ಲೇಯರ್ ಬಂದ್ರೂ ಆಗಲ್ಲ ಗೆಲ್ಲಕ್ಕೆ. ಅದು ಯಾಕೆಂದ್ರೆ ಆಲ್ರೆಡಿ ಟೀಮ್ ಡೇವಿಡ್ ಹೊಡೆದೋಗಿದೆ ಸಿಕ್ಸ್ ಬಿಡ್ರಲ್ಲ ಆಚೆ, ಅದು ಹೆಂಗ್ ಅನಿಸ್ತಿದೆ? ಸರ್. ಅದು ವಂಡರ್ಫುಲ್ ಸರ್, ಮೈಂಡ್ ಬ್ಲೋಯಿಂಗ್. ಬಾಲ್ ತಗೊಂಡ್ಬಂದಿದೆ ಫ್ಯಾನ್ ಅವರು. ಮೋಸ್ಟ್ಲಿ ಒಂದು ಹೋಗುತ್ತೆ, ನಾವು ಅಂದ್ಕೊಂಡಿದ್ದು ಒಂದೇನ ಅನ್ಸಿದ್ದಾರೆ. ಮೋಸ್ಟ್ಲಿ ನಾನು 5 ಹೋಗುತ್ತೆ ಅಂದ್ಕೊಂಡಿದ್ದೆ, ಮಿಸ್ ಆಗಿದೆ ಅದು. ಏನೋ ಪಾಪ ಟೈಮ್ ಆಗುತ್ತೆ ಪ್ರೇಕ್ಷಕರಿಗೋಸ್ಕರ ಅಂತೇಳಿ ನಿಧಾನ ಕೊಡ್ತಿದ್ದಾರೆ ನಮ್ದು ಒಂದು ಸರ್. ಚೆನ್ನೈ ಗೊಂಡಿ ಬಿದ್ದಿದ್ರೆ ಮುಖಗಳೆಲ್ಲ ಉರ್ಕೊಂಡ್ಬಿಟ್ಟಿರೋರು. ಅಷ್ಟೇ ಆಯ್ತು. ಇವಾಗ ಬ್ಯಾನ್ ಮಾಡಿ ಚೆನ್ನೈಗೆ, ನಾವು ಹೇಳೋರು ಅಷ್ಟೇ ಅರ್ಥ ಮಾಡಿ. ಚೆನ್ನೈ ಬ್ಯಾನ್ ಮಾಡಿ. ಚೆನ್ನೈ ಬ್ಯಾನ್ ಮಾಡಿಕೊಂಡು ಧೋನಿ ಕ್ಯಾಪ್ಟನ್ ಆಗಿದ್ರೆ ಅಂದ್ರೆ ಚೆನ್ನೈ ಓಪನ್ ಮಾಡಿ, ಇಲ್ಲಾಂದ್ರೆ ಬ್ಯಾನ್ನೇ ಇರಲಿ. ಸುಮ್ಮನೆ ಟೈಮ್ ಪಾಸು. ಜನ ಅವ್ರಿಗೆ ಗೊತ್ತಿಲ್ಲ ಯಾವ ದೇಶದಲ್ಲಿ ಬಂದ್ಕೊಂಡು ಆಡ್ತಾರೆ. 250 ಹೊಡೆದಿದ್ರೆ ನೋಡಿದ್ರೆ ಸಾಕಾಯ್ತು ಚೆನ್ನೈ. ಚೆನ್ನಾಗಿತ್ತು ಮ್ಯಾಚ್. Yeah. ಇಲ್ಲದೆ ಇರೋದು ಏನಾದ್ರು ಡಿಸಡ್ವಾಂಟೇಜ್ ಆಯ್ತಾ ಅಂತ Yeah, ಇಂಗ್ಲೀಷಲ್ಲಿ ಅವ್ನು ಕನ್ನಡ English. ಬರಲ್ಲ. ಅಲ್ಲ ನೀವು ಹೇಳಿ ಪ್ರಶ್ನೆ ಕೇಳಿ. ಧೋನಿ ಇಲ್ಲದೆ ಡಿಸಡ್ವಾಂಟೇಜ್ ಆಯ್ತಾ? तुझे धोनी नहीं है बोल के डिसअपॉइंटमेंट है क्या? Yeah, it was there, but there were no international batters in the first 5. So I think if Devil Brevis would be there, then it would have been a different game altogether. But yeah, happy with the performance with the lower order batsmen. So it's nice. I mean, they didn't surrender, but they should have improved. ಬ್ರೋ ನೀವೇನು ಹೇಳ್ತೀರಾ ಟೀಮ್ ಬಗ್ಗೆ? ನಾನು CSK ಬಗ್ಗೆ ನಾನು ಮ್ಯಾಚ್ ನೋಡೋಕೆ ಬಂದೆ. ತುಂಬ ಚೆನ್ನಾಗಿತ್ತು. 250 ಅಂದರೆ ನನಗೆ ಅನಿಸ್ತು 30-40 ರನ್ ಜಾಸ್ತಿ. ನಾನು ಆಲ್ಮೋಸ್ಟ್ 4-5 ವರ್ಷ ನೋಡಿದ್ದೀನಿ. ಚಿನ್ನಸ್ವಾಮಿನಲ್ಲಿ KKR ಮ್ಯಾಚ್ ನೋಡೋಕೆ ಬಂದಿದ್ದೀನಿ. ಎವ್ರಿ ಟೈಮ್ ಗೆದ್ದಿದ್ದೀವಿ. 2016 ಸೋತಿಲ್ಲ ನಾವು. 10 ವರ್ಷ ಆಗಿದೆ. ಸೊ ಎವ್ರಿ ಟೈಮ್ 200 ಸ್ಕೋರ್ ಹೊಡಿತಾರೆ, ಚೇಸ್ ಆಗಿಬಿಡ್ತದೆ. ಇವತ್ತು 40 ರನ್ಸ್ ಜಾಸ್ತಿ ಹೊಡೆದ್ರು, ಸ್ಕೋರು ಹಂಗೆ ಇತ್ತು. 40 ರನ್ಸ್ ಜಾಸ್ತಿ ಇತ್ತು. ಸರಿ, ಥ್ಯಾಂಕ್ ಯು.